ನಮಸ್ಕಾರ ಸ್ನೇಹಿತರೆ, ಕನ್ನಡಿಗ ಚಾನಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಬಾಗಲಕೋಟೆ ಬೈ ಎಲೆಕ್ಷನ್ ವಿಷಯವಾಗಿ ಸಂಚಿಕೆ ಮೂಲಕ ನೈಜ ಘಟನೆಗಳನ್ನು ಆಧರಿಸಿದ ಒಂದು ಸಂಚಿಕೆಯನ್ನು ಮಾಡ್ತಾ ಇದ್ದೀನಿ. ನಿಜಕ್ಕೂ ಕೂಡ ಬಾಗಲಕೋಟೆ ಮತ್ತು ಬಾಗಲಕೋಟೆದಷ್ಟೇ ಮಾತಾಡೋಣ. ಬಾಗಲಕೋಟೆ ಚುನಾವಣೆ ಬೈ ಎಲೆಕ್ಷನ್ ಅಂತಂದ್ರೆ ಅದೊಂದು ರೋಚಕ ಹಾಗೂ ರಣಭೀಕರವಾಗಿರ್ತಕ್ಕಂಥ ಚುನಾವಣೆ ಅಂತಲೇ ಹೇಳ್ಬೋದು. ಯಾಕಂದ್ರೆ 5 ದಿನಗಳ ಕಾಲ ಮಾನ್ಯ ಮುಖ್ಯಮಂತ್ರಿಗಳು ಬಾಗಲಕೋಟೆ ಮತಕ್ಷೇತ್ರದಲ್ಲಿನೇ ಬೀಡು ಬಿಟ್ಟು ಬಿರುಸಿನ ಪ್ರಚಾರವನ್ನು ಗ್ರಾಮೀಣ ಮಟ್ಟದಲ್ಲಿ ಪ್ರತಿಯೊಂದು ಹಳ್ಳಿಗಳಿಗೂ ಹೋಗಿ ಹಾಗೂ ಬಾಗಲಕೋಟೆ ಸಿಟಿಯಲ್ಲಿಯೂ ಕೂಡ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ AICCಯ ವಕ್ತಾರರು ಕೂಡ ಬಂದು ಇಲ್ಲಿ ತಮ್ಮ ಠಿಕಾಣಿಯನ್ನು ಹೂಡಿರ್ತಕ್ಕಂಥದ್ದು ಈ ಚುನಾವಣೆಯ ಕಾವು ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ನಾವು ನೋಡಬಹುದು. ಜೊತೆಗೆ ರಾಜ್ಯದಾದ್ಯಂತ ಆಯಾ ಪಕ್ಷದ ಅಭಿಮಾನಿಗಳು ಹಾಗೂ ಎಲ್ಲರೂ ಕೂಡ ಹೋಗಿ ಆ ಒಂದು ಕ್ಷೇತ್ರದಲ್ಲಿ ಅಬ್ಬರದ ಚುನಾವಣೆಗಳನ್ನು ಮನೆಗಳಿಗೆ ಹೋಗಿ ಚುನಾವಣೆಯ ಪ್ರಚಾರಗಳನ್ನು ಮಾಡ್ತಾ ಇರೋದು ಕೂಡ ಸ್ವಾಭಾವಿಕ ಹಾಗೂ ಅದು ಈಗ ನಡೆದಿರ್ತಕ್ಕಂಥದ್ದು. ಹಾಗಿರುವಾಗ ಈ ಒಂದು ಕ್ಷೇತ್ರದಲ್ಲಿ ಚುನಾವಣಾ ಫಲಿತಾಂಶ ಏನು ಆಗಬಹುದು ಅನ್ನುವಂಥ ಜಿಜ್ಞಾಸೆಯು ಕೂಡ ಸಾರ್ವತ್ರಿಕ ವಲಯಗಳಲ್ಲಿ ಉಂಟಾಗಿದೆ. ಹಾಗಿರುವಾಗ ಏನಾಗಬಹುದು, ಏನು ಆಗಲಿಕ್ಕಿಲ್ಲ, ಯಾವ ರೀತಿಯಿಂದ ಈ ಚುನಾವಣೆಯನ್ನು ಯಾವ ಪಕ್ಷ ಗೆಲ್ಲಬಹುದು ಅನ್ನುವಂಥ ವಿಚಾರಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೀನಿ. ಹೀಗಿರುವಾಗ ಈ ಒಂದು ಚುನಾವಣೆ ರಾಜ್ಯದ ದಿಕ್ಸೂಚಿಯನ್ನೇ ಬದಲಾಯಿಸುವಂಥ ದಿಕ್ಸೂಚಿಯನ್ನೇ ತನ್ನೆಡೆಗೆ ಸೆಳೆದುಕೊಂಡಿರ್ತಕ್ಕಂಥ ಒಂದು ಚುನಾವಣೆ ಅಂತಲೇ ಹೇಳ್ಬೋದು. ಹಾಗಿರುವಾಗ ಈ ಚುನಾವಣೆಯಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳೇನು ಹಾಗೂ ಈ ಚುನಾವಣೆಯಲ್ಲಿ ಮತದಾರರ ಮನದಾಳದಿಂದ ಯಾವ ರೀತಿ ಭಾವನೆಗಳು ವ್ಯಕ್ತವಾಗ್ತಾ ಇವೆ ಅನ್ನೋದನ್ನು ಕೂಡ ನಾನು ವಿಚಾರ ಮಾಡಲಿಕ್ಕಾಗಿ ಅಲ್ಲಿಯ ಮತದಾರರು ನಿಜಕ್ಕೂ ಕೂಡ ಪ್ರಬುದ್ಧ ಮತದಾರರು. ಬಾಗಲಕೋಟೆ ಅಂತಂದ್ರೆ ಅದು ಮೊದಲು ಅಖಂಡ ಬಿಜಾಪುರ ಜಿಲ್ಲೆಯ ಒಂದು ತಾಲೂಕಾಗಿತ್ತು, ಈಗ ಅದು ಒಂದು ಜಿಲ್ಲೆಯಾಗಿ ಮಾರ್ಪಟ್ಟಿದೆ. ಹೀಗಿರುವಾಗ ಬಾಗಲಕೋಟೆಯ ನವನಗರವನ್ನು ನೋಡಿದರೆ ಬೆಂಗಳೂರಿಗಿಂತಲೂ ಸುಂದರವಾದ ನಗರವಂತೇಳಿ ಅದು ಹೆಸರನ್ನು ಪಡೆದಿರತಕ್ಕಂಥದ್ದು. ಜೊತೆಗೆ ಆಕರ್ಷಣೀಯವಾಗಿರ್ತಕ್ಕಂಥ ಒಂದು ಸುಂದರವಾದಂಥ ನಗರ. ಹಾಗಿರುವಾಗ ಈ ಚುನಾವಣೆ ಮೇಟಿಯವರ ನಿಧನ ನಂತರ ಈ ಒಂದು ಸಂದರ್ಭ ಎದುರಾಗಿದೆ. ಹಾಗಿರುವಾಗ ಮೇಟಿಯವರ ಕುಟುಂಬಕ್ಕೆ ಟಿಕೆಟನ್ನು ನೀಡಿದರೆ ಈ ಒಂದು ಚುನಾವಣೆಯಲ್ಲಿ ಸಲೀಸಾಗಿ ಗೆಲ್ಲಬಹುದು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಮೇಟಿಯವರ ಮಗನಿಗೆ ಟಿಕೆಟನ್ನು ನೀಡಿದೆ. ಉಮೇಶ್ ಮೇಟಿ ಅಂತೇಳಿ ಅವರಿಗೆ ಟಿಕೆಟ್ ನೀಡಿದೆ. ಆ ಒಂದು ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಹಲವಾರು ವಿರೋಧಾಭಾಸಗಳು ಎದುರಾದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಆ ಎಲ್ಲ ವಿರೋಧಾಭಾಸಗಳನ್ನು ದೂಗಿಸಿಕೊಂಡು ಪರಿಹರಿಸಿ ಎಲ್ಲರನ್ನು ಒಗ್ಗಟ್ಟಿನಿಂದ ಚುನಾವಣಾ ಕಣದಲ್ಲಿ ಭಾಗವಹಿಸುವಂತೆ ಹಾಗೂ ಮತದಾರರನ್ನು ಸೆಳೆಯುವಂತೆ ಮತಗಳನ್ನು ತರುವಂತೆ ಅವರು ಪ್ರೇರೇಪಿಸಿದ್ದಾರೆ, ಅವರನ್ನು ಹುರಿದುಂಬಿಸಿದ್ದಾರೆ ಮತ್ತು ಒಪ್ಪಿಸಿದ್ದಾರೆ ಕೂಡ. ಹೀಗಿರುವಾಗ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಎಷ್ಟು ಮತಗಳನ್ನು ಪಡೆಯಬಹುದು ಅನ್ನುವಂಥ ಜಿಜ್ಞಾಸೆಯೂ ಕೂಡ ಉಂಟಾಗಿದೆ. ಅಂಥ ಪರಿಸ್ಥಿತಿಯಲ್ಲಿ ಬೆಳಗಾವಿ ಜಿಲ್ಲೆಯ ದಿಗ್ಗಜ ನಾಯಕರಾದಂಥ ಸತೀಶ್ ಜಾರಕಿಹೊಳಿ ಅವರನ್ನು ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಹಾಗೂ ಲಕ್ಷ್ಮಣ್ ಸವದಿಯವರನ್ನು ಕೂಡ ಈ ಚುನಾವಣಾ ವಿಷಯವಾಗಿ ಬಳಸಿಕೊಳ್ತಾ ಇರೋದು ಕೂಡ ಒಂದು ಆಶ್ಚರ್ಯ. ಹಾಗಿರುವಾಗ ಇವರೆಲ್ಲರೂ ಕೂಡಿ ಅಲ್ಲಿ ತಮ್ಮ ಮತ ಭೇಟಿಯನ್ನು ಕೂಡ ಅಬ್ಬರದಿಂದ ಮಾಡ್ತಾ ಇರೋದು ಕೂಡ ಸತ್ಯ. ಹಾಗಿರುವಾಗ ಭಾರತೀಯ ಜನತಾ ಪಕ್ಷ ಕೈಕಟ್ಟಿ ಕುಳಿತಿದೆಯೇ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದಾಗ ಸಾಧ್ಯವೇ ಇಲ್ಲ. ಅದು ಕೂಡ ತನ್ನ ಎಲ್ಲ ರೀತಿಯ ತಂತ್ರಗಾರಿಕೆಯನ್ನು ಬಳಸಿಕೊಂಡು ಯಾವುದೇ ಪರಿಸ್ಥಿತಿಯಿಂದಲಾದರೂ ಕೂಡ ಈ ಚುನಾವಣೆಯಲ್ಲಿ ನಾವು ಗೆಲ್ಲಲೇಬೇಕು ಅನ್ನುವಂಥ ಹಠಕ್ಕೆ ಬಿದ್ದಿರ್ತಕ್ಕಂಥ ಈ ಸಂದರ್ಭದಲ್ಲಿ ಪ್ರಬುದ್ಧ ಹಾಗೂ ಅಪ್ಪಟ ಹಿಂದುತ್ವವಾದಿ ಆಗಿರ್ತಕ್ಕಂಥ ಬಸನಗೌಡ ಪಾಟೀಲ್ರನ್ನು ಕೂಡ ಎಳೆದು ತರುವಂಥ ಈ ಚುನಾವಣೆಯಲ್ಲಿ ಅವರನ್ನು ಸ್ಟಾರ್ ಪ್ರಚಾರಕರನ್ನಾಗಿ ಮಾಡುವಂಥ ಲಕ್ಷಣಗಳು ಕೂಡ ಕಂಡು ಬರ್ತಾ ಇವೆ. ಹಾಗೇನಾದರೂ ಆದರೆ ಈ ಚುನಾವಣೆಯ ದಿಕ್ಸೂಚಿನೇ ಬದಲಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಇವೆ. ಹಾಗಿರುವಾಗ ಈ ಚುನಾವಣೆಯಲ್ಲಿ ಮತ್ತೊಂದು ಪಕ್ಷ ಅಂದರೆ ರೈತ ಸಂಘವೂ ಕೂಡ ಜಕಾತಿ ಅನ್ನುವಂಥ ಯುವಕನನ್ನು ಕೂಡ ಆ ಒಂದು ಕ್ಷೇತ್ರದಲ್ಲಿ ಸ್ಪರ್ಧಿಸುವಂತೆ ನೋಡಿಕೊಂಡು ಅವರಿಂದಲೂ ಕೂಡ ಸಾಕಷ್ಟು ಮತಗಳು ಆ ಒಂದು ರೈತ ಸಂಘಕ್ಕೂ ಕೂಡ ಹೋಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇವೆ. ಬಸವರಾಜ್ ಕರಿಗಾರ ಅವರ ಅಧ್ಯಕ್ಷತೆಯಲ್ಲಿ ಇರತಕ್ಕಂಥ
ರೈತ ಸಂಘ ಅಲ್ಲಿ ತನ್ನ ಕೈಚಳಕವನ್ನು ತೋರಿಸ್ತಾ ಇದೆ. ಅದು ಕೂಡ ತನ್ನ ಒಂದು ವಿಚಾರವಾಗಿ ಆ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಮತಗಳನ್ನು ಪಡೆದು ಫಲಿತಾಂಶದ ದಿಕ್ಕನ್ನೇ ಬದಲಾಯಿಸುವಂಥ ಎಲ್ಲ ಲಕ್ಷಣಗಳು ಕೂಡ ಈಗ ಕಂಡು ಬರ್ತಾ ಇವೆ. ಹಾಗಿರುವಾಗ ಕಾಂಗ್ರೆಸ್ ಪಕ್ಷಕ್ಕೆ ತನ್ನದೇ ಆದಂಥ ಅಧಿಕಾರ ಇದೆ, ರಾಜ್ಯದಲ್ಲಿ ಅಧಿಕಾರ ಇದೆ. ಸಾಕಷ್ಟು ಜನ ಅಧಿಕಾರಸ್ಥರು ಕೂಡ ಆ ಕ್ಷೇತ್ರದಲ್ಲಿ ಬೀಡು ಬಿಟ್ಟಿದ್ದಾರೆ. ಹೀಗಿರುವಾಗ ಅಧಿಕಾರದಲ್ಲಿ ಯಾವ ಪಕ್ಷ ಇರುತ್ತದೆಯೋ ಆ ಒಂದು ಪಕ್ಷದ ಬೆಂಬಲವಾಗಿ ಮತದಾರರು ನಿಲ್ತಾರೆ ಅನ್ನುವಂಥ ಭಾವನೆಗಳು ಕೂಡ ಆ ಕ್ಷೇತ್ರದಲ್ಲಿ ಹೊರಹೊಮ್ತಾ ಇವೆ. ಜೊತೆಗೆ ಭಾರತೀಯ ಜನತಾ ಪಕ್ಷದ ಅಲೆಯೇನೂ ಕಡಿಮೆ ಇಲ್ಲ. ಅದು ಕೂಡ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ತನ್ನ ಒಂದು ಬಾಹುಳ್ಯವನ್ನು ಹೊಂದಿರತಕ್ಕಂಥದ್ದು, ಜೊತೆಗೆ ಅಷ್ಟೇ ಒಂದು ಮತಗಳನ್ನಾಗಿ ಪರಿವರ್ತನೆ ಮಾಡಿಕೊಳ್ಳುವಂಥದ್ದನ್ನು ಭಾರತೀಯ ಜನತಾ ಪಕ್ಷ ಬಳಸಿಕೊಳ್ತಾ ಇದೆ. ಹೀಗಿರುವಾಗ ಈ ಚುನಾವಣೆಯಲ್ಲಿ ಯಾರೇ ಆರಿಸಿ ಬರಲಿ, ಯಾರೇ ಸೋಲಲಿ, ಕೇವಲ 5,000 to 6,000 ಅಥವಾ 8,000 ಮತಗಳ ಒಳಗಾಗಿ ಚುನಾವಣೆಯನ್ನು ಗೆಲ್ತಾರೆ ಮತ್ತು ಸೋಲ್ತಾರೆ ಅನ್ನುವಂಥ ಭಾವನೆಯೊಂದಿಗೆ ಈ ಚುನಾವಣೆಯ ಪೂರ್ವ ವಿಶ್ಲೇಷಣೆಯನ್ನು ಈ ಸಂಚಿಕೆಯನ್ನು ಮೂಲಕ ನಾನು ಪ್ರಸ್ತುತಪಡಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗೋಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಅಂತ ಹೇಳ್ತಾ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.